ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಕೆಸೆಟ್ಗಾಗಿ ಯಾರು ಪ್ರಿಪೇರ್ ಆಗ್ತಿದ್ದಾರಾ ಅವ್ರಿಗೋಸ್ಕರ ಈ ನನ್ನ ವಿಡಿಯೋ. ಅಧಿಕೃತವಾಗಿ ಕೆಸೆಟ್ಗೆ ನೋಟಿಫಿಕೇಷನ್ ಬಂದಿದೆ. ನವೆಂಬರ್ 2ಗೆ ಎಕ್ಸಾಮ್ ಇದೆ. ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿರೋರು ಮತ್ತು PGನ ಮುಗಿಸ್ಕೊಂಡಿರೋರು ಈ ಕೆಸೆಟ್ಗೆ ಅಪ್ಲೈ ಮಾಡ್ಬೋದು. ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಏನೇನು ಅಡ್ವಾಂಟೇಜಸ್ ಅಂದರೆ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ಬೋದು, ಪದವಿ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರಾಗಲು ಅವಕಾಶ ಸಿಗುತ್ತೆ, ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸಕರಾಗಲು ಅರ್ಹತೆ ಪಡ್ಕೊಳ್ತೀವಿ. ಈ ಎಲ್ಲ ಅವಕಾಶಗಳಿರುವಂತಹ ಈ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡೋದ್ರಲ್ಲಿ ತುಂಬಾ ಯೂಸ್ ಇದೆ. ಇವತ್ತಿಂದ ದಿನ ಒಂದು ವಿಡಿಯೋ ಬರುತ್ತೆ ಕೆಸೆಟ್ ಪ್ರಿಪ್ರೇಷನ್ ಸಲುವಾಗಿ. ಇವತ್ತು ಫಸ್ಟಾಗಿ ಪೇಪರ್ 1ಗೆ 50 ಕ್ವಶನ್ಸು 100 ಮಾರ್ಕ್ಸ್ಗೆ ಬರುತ್ತೆ. ಚಾಪ್ಟರ್ ವೈಸ್ ಎಷ್ಟಿದೆ ಅಂತ ನಾನು ಈ ಫಾರ್ಮೆಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ದಿನ ನಾನು ಹೇಳ್ಕೊಟ್ಟಿರೋ ಥರ ನೀವು ಚಾಪ್ಟರ್ ವೈಸ್ ಪ್ರಿಪರೇಷನ್ ನಡೆಸ್ಕೊಂಡು ಹೋದರೆ ಆರಾಮಾಗಿ ನೀವು ಪೇಪರ್ 1ನಲ್ಲಿ 80 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಫಸ್ಟ್ ಯೂನಿಟ್ ಬಂದುಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡು, ಬೋಧನಾ ಅಭಿಕ್ಷಮತೆ. ಟೀಚಿಂಗ್ ಮಾಡೋಕ್ಕೆ ಏನೇನು ಅರ್ಹತೆಗಳಿರಬೇಕು ಅನ್ನೋದನ್ನ ಇಲ್ಲಿ ನಮಗೆ ಈ ಚಾಪ್ಟ್ರಲ್ಲಿ ಟೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ನಾವು ಕಲಿಯೋದು ಟೀಚಿಂಗ್ ಕಾನ್ಸೆಪ್ಟ್ ಬಗ್ಗೆ, ಅಬ್ಜೆಕ್ಟಿವ್ಸ್ ಬಗ್ಗೆ ಕಲಿತೀವಿ, ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಕಲಿತೀವಿ, ಆಮೇಲೆ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಆನ್ ಟೀಚಿಂಗ್, ಮೆಥಡ್ ಆಫ್ ಟೀಚಿಂಗ್ ಮತ್ತು ಎವ್ಯಾಲ್ಯುವೇಷನ್ ಸಿಸ್ಟಮ್ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ಕಲಿತೀವಿ. ಸೆಕೆಂಡ್ ಯೂನಿಟ್ ಬಂದುಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್, ಸಂಶೋಧನೆ ಅಂತ. PhD ಮಾಡೋಕ್ಕೆ ಇರೋ ಸ್ಟೇಜಸ್ ಬಗ್ಗೆ, ಪ್ರೊಸೆಸ್ ಬಗ್ಗೆ ಮತ್ತು ಅಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಈ ಚಾಪ್ಟ್ರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಥರ್ಡ್ ಯೂನಿಟ್ ಬಂದು ಕಮ್ಯುನಿಕೇಷನ್, ಸಂವಹನ ಅಂತ. ಇದು ತುಂಬ ಈಜಿ ಚಾಪ್ಟರು. 1 ಪ್ಯಾರಾಗ್ರಾಫ್ ಕೊಡ್ತಾರೆ, ಅದನ್ನು ನಾವು ಫಾಸ್ಟಾಗಿ ಓದ್ಕೊಂಡು ಕರೆಕ್ಟಾಗಿ ಬೇಗ ಆನ್ಸರ್ ಮಾಡಬೇಕು. ಕ್ವಶನ್ ಅಷ್ಟೊಂದೇನು ಈಸಿ ಇರಲ್ಲ, ಬಟ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಬಟ್ ತುಂಬ ಥಿಂಕ್ ಮಾಡಿ ಆನ್ಸರ್ ಮಾಡಿದ್ರೆ 5 ಔಟ್ ಆಫ್ 5 ಇದರಲ್ಲಿ ತೆಗಿಬೋದು. ಫೋರ್ತ್ ಯೂನಿಟ್ ಬಂದು ಕಾಂಪ್ರಹೆನ್ಷನ್, ಗ್ರಹಿಕೆ ಅಂತ. ಈ ಚಾಪ್ಟ್ರಲ್ಲಿ ಶಿಕ್ಷಕರಿಗೆ ಸಂವಹನ ಎಷ್ಟು ಇಂಪಾರ್ಟೆಂಟು ಮತ್ತು ಅದರಲ್ಲಿ ಎಷ್ಟು ವಿಧ ಇದೆ, ಯಾವ ಟೆಕ್ನಿಕ್ ಬಳಸಿ ಟೀಚಿಂಗ್ ಮಾಡಬೇಕು ಅಂತ ಇದರಲ್ಲಿ ನಾವು ತಿಳ್ಕೊತೀವಿ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಯೂನಿಟ್ 5th, 6th ಮತ್ತು 7th ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು ಮತ್ತು ಡಾಟಾ ಇಂಟರ್ಪ್ರಿಟೇಷನು. ಈ 3 ಚಾಪ್ಟರ್ ಬಂದು ಮ್ಯಾಥಮೆಟಿಕ್ಸ್ಗೆ ರಿಲೇಟೆಡ್ ಇರುವಂತಹ ಚಾಪ್ಟರ್ಸು. ಇದನ್ನು ನಾವು ಮ್ಯಾಥ್ಸ್ ವೈಸ್ ಸಾಲ್ವ್ ಮಾಡಬೇಕಾಗತ್ತೆ. ಲಾಜಿಕಲ್ ರೀಸನಿಂಗ್ನಲ್ಲಿ ಸ್ವಲ್ಪ ಚಿಂತನೆ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಡಾಟಾ ಇಂಟರ್ಪ್ರಿಟೇಷನ್ನಲ್ಲಿ ನೋಡಿ, ಅಂದರೆ ಕಾನ್ಸೆಪ್ಟ್ನ ಡಾಟಾನ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು, ಅಂದರೆ ವೆನ್ ಡಯಾಗ್ರಾಮ್ ಕೊಡ್ತಾರೆ, ಟೇಬಲ್ಸ್ ಕೊಡ್ತಾರೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಗ್ರಹಿಸ್ಕೊಂಡು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಈ 3 ಚಾಪ್ಟರ್ಸು ಫುಲ್ಲು ಮ್ಯಾಥ್ಸ್ ಬೇಸಲ್ಲಿರುತ್ತೆ. ಸೊ ಈ 3 ಚಾಪ್ಟರ್ ಬಂದರೆ ಫುಲ್ ಔಟ್ ಆಫ್ 15 ಕ್ವಶನ್ಸ್ಗೆ 15 ಕ್ವಶನ್ಸ್ನು ನಾವು ಕರೆಕ್ಟ್ ಆ್ಯಕ್ಯುರೇಟಾಗಿ ಮಾಡ್ಬೋದು. ನೆಕ್ಸ್ಟ್ ಚಾಪ್ಟರ್ ಬಂದು 8th ಒನ್, ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಈ ಚಾಪ್ಟ್ರಲ್ಲಿ ನಾವು ಕಂಪ್ಯೂಟರ್ ಬಳಕೆ ಬಗ್ಗೆ, ಲ್ಯಾಪ್ಟಾಪ್ ಬಳಕೆ, ಮೊಬೈಲ್ ಬಳಕೆ, ಪ್ರೊಜೆಕ್ಟರ್ ಬಳಕೆಗಳನ್ನು ಹೆಂಗೆ ಮಾಡಬೇಕು, ತಂತ್ರಜ್ಞಾನವನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಎಲ್ಲ ಈ ಚಾಪ್ಟ್ರಲ್ಲಿ ಕಲಿತೀವಿ. 9th ಚಾಪ್ಟರ್ ಬಂದುಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್, ಪರಿಸರದ ಬಗ್ಗೆ ಇರುತ್ತೆ. ಈ ಚಾಪ್ಟ್ರಲ್ಲಿ ನಾವು ಜನರು ಹೇಗಿದ್ದಾರೆ, ಪರಿಸರ ಹೇಗಿದೆ, ಅಭಿವೃದ್ಧಿ ಹೆಸರಲ್ಲಿ ಪರಿಸರ ನಾಶವಾಗ್ತಾ ಇದೆ, ಈ ಎರಡನ್ನೂ ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಮತ್ತು ಪ್ರೋಟೋಕಾಲ್ಸ್ ಬಗ್ಗೆ ಈ ಚಾಪ್ಟ್ರಲ್ಲಿ ನಾವು ಕಲಿತಾ ಹೋಗ್ತೀವಿ. 10th ಚಾಪ್ಟರ್, ಲಾಸ್ಟ್ ಚಾಪ್ಟರ್ ಬಂದುಬಿಟ್ಟು ಹೈಯರ್ ಎಜುಕೇಷನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆ. ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಇದರಲ್ಲಿ ನಾವು NAC ಬಗ್ಗೆ, UGC ಬಗ್ಗೆ, ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮತ್ತು ಹೈಯರ್ ಎಜುಕೇಷನ್ ಅಕಾಡೆಮೀಸ್ ಬಗ್ಗೆ, ಆಮೇಲೆ ಓಪನ್ ಯೂನಿವರ್ಸಿಟೀಸ್ ಎಷ್ಟಿದೆ, ಇಡೀ ಕರ್ನಾಟಕದಲ್ಲಿ ಎಷ್ಟಿದೆ, ಇದ್ರ ಬಗ್ಗೆ ಎಲ್ಲ ನಾವು ಈ ಚಾಪ್ಟ್ರಲ್ಲಿ ಓದ್ಕೋತೀವಿ. ಸೊ ಯಾರು ಬೇಸಿಕ್ಕಿಂದ ನಿಮ್ಮ ಸ್ಟಡಿನ ಸ್ಟಾರ್ಟ್ ಮಾಡ್ತಿದ್ದೀರಾ, ಕೆಸೆಟ್ ಈ ಸತಿ ಮಾಡ್ಕೋಬೇಕು ಅಂತ ಛಲ ನಿಮ್ಮಲ್ಲಿದೆ, ಅವರು ಸೀರಿಯಸ್ ಆಗಿ ನಾನು ಕೊಡುವಂತಹ ಈ ಟ್ರಿಕ್ಸ್ನ ಫಾಲೋ ಮಾಡಿಕೊಂಡು ಚಾಪ್ಟರ್ ವೈಸು ಓದ್ಕೊಂಡು ಹೋಗಿ 100% ನೀವು ಈ ಸತಿ ಕೆಸೆಟ್ನ ಕ್ಲಿಯರ್ ಮಾಡ್ಬೋದು. ಸೊ ವಿಡಿಯೋಸ್ ಇಷ್ಟ ಆದರೆ, ದಿನ ನೀವು ಸ್ಟಡಿ ಮಾಡಬೇಕು ಅಂತ ಆಸೆ ನಿಮಗಿದ್ರೆ ಈ ವಿಡಿಯೋಸ್ನ ಫಾಲೋ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.